ಅಹಮದಾಬಾದ್ನಲ್ಲಿ ಕರ್ನಾಟಕ ಮತ್ತು ಕೇರಳ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ಕೇರಳದ ಎದುರು ಒಂದು ರೋಚಕವಾದಂತಹ ಜಯವನ್ನ ಸಾಧಿಸಿದೆ. ಹೀಗೆ ಕೇರಳದ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ಒಂದು ರೋಚಕವಾದಂತಹ ಗೆಲುವನ್ನ ಕಾಣುವುದರ ಮೂಲಕ ಇದೀಗ ವಿಜಯ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ಸತತ 2ನೇ ಗೆಲುವನ್ನ ಕಂಡಿದೆ. ಹಾಗಾದ್ರೆ ಕರ್ನಾಟಕ ಮತ್ತು ಕೇರಳ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯ ಹೇಗಿತ್ತು, ಹಾಗೆಯೇ ಈ ರೋಚಕ ಪಂದ್ಯದ ಕಡೆಯ 10 ಓವರ್ಗಳಲ್ಲಿ ನಡೆದಂತಹ ಹೈಡ್ರಾಮಾಗಳೇನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಂಬರ್ 1 ನ್ಯೂಜಿಲೆಂಡ್ ಎದುರಿನ ಏಕದಿನ ಸರಣಿಯನ್ನ ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಕರ್ನಾಟಕ ಮತ್ತು ಕೇರಳ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಕರ್ನಾಟಕ ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಕೇರಳ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಗಳನ್ನ ಕಳೆದುಕೊಂಡು 284 ರನ್ಗಳನ್ನ ಹೊಡೆಯಿತು. ಕೇರಳ ತಂಡದ ಪರವಾಗಿ ಬಾಬಾ ಬರಿಜಿತ್ 62 ಎಸೆತದಲ್ಲಿ 71 ರನ್ ಅನ್ನು ಹೊಡೆದರೆ ಮೊಹಮ್ಮದ್ ಅಜರುದ್ದೀನ್ 58 ಎಸೆತದಲ್ಲಿ ಅಜಯ 84 ರನ್ ಅನ್ನು ಹೊಡೆದರು. ಒಂದು ಹಂತದಲ್ಲಿ ಕೇರಳ 185 ರನ್ಗಳಿಗೆ 7 ವಿಕೆಟ್ ಗಳನ್ನ ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ಕೇರಳ ತಂಡ 200 ಗಡಿಯೊಳಗೆ ಆಲ್ಔಟ್ ಆಗಬಹುದೆಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು. ಆದರೆ 8ನೇ ವಿಕೆಟ್ಗೆ ಜೊತೆಯಾದಂತಹ ಮೊಹಮ್ಮದ್ ಅಜರುದ್ದೀನ್ ಮತ್ತು ನಿತೀಶ್ ಕೇರಳ ತಂಡದ ಪರವಾಗಿ 99 ರನ್ಗಳ ಒಂದು ಭರ್ಜರಿಯಾದಂತಹ ಜೊತೆ ಆಟವನ್ನು ಆಡಿದರು. ಅದರಲ್ಲೂ ಕಡೆಯ 10 ಓವರ್ಗಳಲ್ಲಿ ಮೊಹಮ್ಮದ್ ಅಜರುದ್ದೀನ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಕಾರಣವೇ ಕರ್ನಾಟಕದ ಎದುರು ಕೇರಳ 284 ರನ್ಗಳ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಿತು. ಇನ್ನು ಕೇರಳದ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ಅಭಿಲಾಷ್ ಶೆಟ್ಟಿ 3 ವಿಕೆಟ್ ಗಳನ್ನ ಪಡೆದುಕೊಂಡರೆ ಶ್ರೇಯಸ್ ಗೋಪಾಲ್ 2 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು 285 ರನ್ಗಳ ಗುರಿಯನ್ನು ಬೆನ್ನತ್ತಿದಂತ ಕರ್ನಾಟಕ ಆರಂಭದಲ್ಲಿಯೇ ನಾಯಕ ಮಯಾಂಕ್ ಅಗರ್ವಾಲ್ ಅವರ ವಿಕೆಟ್ ಅನ್ನ ಕಳೆದುಕೊಂಡಿತು. ಮಯಾಂಕ್ ಅಗರ್ವಾಲ್ ಈ ಪಂದ್ಯದಲ್ಲಿ ಕೇವಲ 1 ರನ್ ಅನ್ನು ಹೊಡೆದು ಔಟ್ ಆಗಿ ಅವರು ನಡೆದರು. ಇನ್ನು 2ನೇ ವಿಕೆಟ್ಗೆ ಜೊತೆಯಾದಂತಹ ದೇವದತ್ ಪಡಿಕ್ಕಲ್ ಮತ್ತು ಕರುಣ್ ನಾಯರ್ ಕರ್ನಾಟಕ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಜೊತೆ ಆಟವನ್ನು ಆಡಿದರು. ಇವರಿಬ್ಬರು 2ನೇ ವಿಕೆಟ್ಗೆ 223 ರನ್ಗಳ ಭರ್ಜರಿ ಜೊತೆ ಆಟ ಆಡಿದರು. ಜಾರ್ಖಂಡ್ ಎದುರು ನಡೆದಂತಹ ಮೊದಲ ಪಂದ್ಯದಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿ ಆ ಪಂದ್ಯದಲ್ಲೂ ಸೆಂಚುರಿ ಸಿಡಿಸಿದಂತಹ ದೇವದತ್ ಪಡಿಕ್ಕಲ್ ಕೇರಳದ ಎದುರು ನಡೆದಂತಹ ಪಂದ್ಯದಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಸೆಂಚುರಿಯನ್ನು ಸಿಡಿಸಿದರು. ದೇವದತ್ ಪಡಿಕ್ಕಲ್ 137 ಎಸೆತದಲ್ಲಿ 124 ರನ್ ಅನ್ನು ಹೊಡೆದರು. ಇದರಲ್ಲಿ 12 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಕರುಣ್ ನಾಯಕ್ ಕೂಡ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ಭರ್ಜರಿ ಸೆಂಚುರಿಯನ್ನ ಕರುಣ್ ನಾಯರ್ ಸಿಡಿಸಿದರು. ಹೀಗೆ ದೇವದತ್ ಪಡಿಕ್ಕಲ್ ಮತ್ತು ಕರುಣ್ ನಾಯರ್ ಆಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಕರ್ನಾಟಕ ತಂಡ ಕೇರಳದ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಾಣುವುದರ ಮೂಲಕ ವಿಜಯ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ಸತತ 2ನೇ ಗೆಲುವಿನ ಸಾಧನೆಯನ್ನ ಮಾಡಿತು. ಇನ್ನು ಕೇರಳದ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ಕರುಣ್ ನಾಯರ್ ಮತ್ತು ದೇವದತ್ ಪಡಿಕ್ಕಲ್ ಆಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.